ರಜತ್ ವರ್ಸಸ್ ಅಶ್ವಿನಿ ಅವ್ರ ನಡುವೆ ಒಂದು ನಾಮಿನೇಷನ್ ಜಗಳ ಆಗಿದೆ. ಅದೇ ತರ ಬೆಳಗ್ಗೆನೂ ಕೂಡ ಇವ್ರ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿತ್ತು, ರಜತ್ ವರ್ಸಸ್ ಧ್ರುವಂತು. ಆಕ್ಚುಲ್ ಆಗಿ ಇದ್ರ ರಿಲೇಟೆಡ್ ಆಗಿ ಮಾತಾಡೋಣ. ನಾಮಿನೇಷನ್ ಅಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಯಾರು ನಾಮಿನೇಟ್ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಆಕ್ಚುಲ್ ಆಗಿ ನಾಮಿನೇಷನ್ಸ್ ಬಗ್ಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಯಾರಿನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಸೇವ್ ಆಗಿರೋರು ಇಷ್ಟೇ. ಚೈತ್ರ ಅವರಾಗಿರ್ಬೋದು, ಧನು, ಕಾವ್ಯ, ಸೂರಜ್, ಅಶ್ವಿನಿ ಮತ್ತು ಎಕ್ಸೆಟ್ರಾ ಇನ್ನಿಬ್ರು ಇದ್ದಾರೆ. ಅದೆಲ್ಲನೂ ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಬೆಳಗ್ಗೆನೂ ಕೂಡ ಕಾವ್ಯ ಅವರು ಒಂದು 2-3 ಜನನ ನಾಮಿನೇಟ್ ಮಾಡಿದಾಗ ರಜತ್ ಮತ್ತು ಕಾವ್ಯ ಅವ್ರ ನಡುವೆ ಒಂದು ಜಗಳ ಆಗುತ್ತೆ. ಬಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದು ಧ್ರುವಂತ್ ಅವರು. ಆ ಒಂದು ವರ್ಡ್ ಬೇಸಿಸ್ ಮೇಲೆ ತುಂಬ ಜೋರಾಗಿ ಜಗಳ ಆಗುತ್ತೆ ಅಂತಲೇ ಅನ್ಬೋದು. ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಇನ್ನೊಂದು ಫೇಸಲ್ಲಿ ಇನ್ನೊಂದು ಜಗಳ ಬಂದಿದೆ. ಈ ಪ್ರೋಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್ ಬೇಕು. ಏನಂತ ಅಂದರೆ, ಇಲ್ಲಿ ಪ್ರೋಮೋ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬೇರೆಯವರು ತೇವಲು, ಕಚಡ, ಗಂಡ್ಸಲ್ವಾ ಅಂತೆಲ್ಲಾನು ಕೂಡ ಬೈಬೋದು. ಬಟ್ ಇಲ್ಲಿ ಗಿಲ್ಲಿ ಅವರು ಆ ಥರ ಬೈಯೋದಿಲ್ಲ. ಬಟ್ ಬೇರೆಯವ್ರನ್ನ ನೆಗೆಟಿವ್ ಥರ ಪೋರ್ಟ್ರೆ ಮಾಡ್ತಾರೆ, ಬಟ್ ಇರಿಟೇಟ್ ಮಾಡ್ತಾರೆ, ರೇಗಿಸೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಆ ಒಂದು ಇಂಟೆನ್ಷನಲ್ಲಿ ನೋಡ್ತಾ ಇದ್ರೆ ಯಾರು ಕರೆಕ್ಟಾಗಿದ್ದಾರೆ, ಯಾರು ಕರೆಕ್ಟಾಗಿಲ್ಲ ಅಂತ ಇಲ್ಲಿ ಹೈಲೈಟ್ ಆಗ್ತಿದೆ ಅಂತಲೇ ಅನ್ಬೋದು. ಅವರೆಲ್ಲ ಬೈಯುವಾಗ ಏನೂ ಕಾಣಿಸೋದಿಲ್ಲ. ಆದರೆ ಇಲ್ಲಿ ಇವ್ರೇನು ಬೈದಿಲ್ಲ, ರೇಗಿಸೋದಾಗಿದ್ದು ಬಿಟ್ಟು ಆ ಥರ ಏನಾದ್ರು ನೆಗೆಟಿವ್ ಆಗಿ ಬೈಯೋದಾಗಿರ್ಬೋದು. ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಅನಿಸುತ್ತೆ. ಇವಾಗ ನಾವೇನಾದರೂ ಬೇರೆಯವ್ರಿಗೆ ರೇಗಿಸ್ತೀವಿ ಅಂತ ಅಂದರೆ ಅವ್ರಿಗೆ ಬೇರೆ ಮೈಂಡ್ ಇರುತ್ತೆ. ಅದೇ ಥರ ಅವರು ಒಂದೊಂದು ಇಂಟೆನ್ಷನಲ್ಲೂ ಕೂಡ ಹೇಳ್ಕೊತಾರೆ. ಬಟ್ ಇಲ್ಲಿ ಪರ್ಸ್ನಲ್ ಆಗಿ ತೊಗೊಂಡು ಬ್ಯಾಡ್ ಕಮೆಂಟ್ಸ್ ಹಾಕೋದು, ಬ್ಯಾಡ್ ಥರ ಮಾತಾಡೋದು, ಅದು ತುಂಬ ಇರಿಟೇಷನ್ ಅಂತ ಅನಿಸೋದು ಯಾರ್ಯಾರಿಗೆ ಅಂತ ಅಂದರೆ ಫ್ಯಾನ್ಸ್ ವಾರ್ ನಡೆದಾಗ ಮಾತ್ರ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಆ್ಯಕ್ಚುಲ್ ಆಗಿ ಒಬ್ಬೊಬ್ಬರು ವರ್ಡ್ ಯೂಸೇ ಮಾಡಿದ್ಲ ಅವ್ರಿಗೆಲ್ಲ ಬೈತಾರೆ. ಇವಾಗ ಏನಾದರೂ ಇರಿಟೇಷನ್ ಮಾಡ್ತೀವಿ ಅಂತ ಅಂದರೆ ಡೈರೆಕ್ಟಾಗಿ ಗಿಲ್ಲಿ ಅವ್ರಿಗೆ ಬೈತಾರೆ. ಬಟ್ ಈ ಒಂದು ಕಚ್ಚಡ ಆಗಿರ್ಬೋದು, ತೇವಲು, ಬೇರೆ ವರ್ಡ್ಸ್ ಬರ್ತಾವಲ್ಲ, 3rd ಕ್ಲಾಸ್ ಅಂತ ಎಲ್ಲನೂ ಬರ್ತಾವಲ್ಲ, ಅದಕ್ಕೆ ಯಾರು ಬೈಯೋದಿಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಒಂದೊಂದು ಇಂಟೆನ್ಷನಲ್ಲೂ ಕೂಡ ಇದು ಚೇಂಜಸ್ ಆಗ್ತಿದೆ ಅಂತಲೇ ಅನ್ಬೋದು. ಈ ಥರ ಇಲ್ಲಿ ಮೇಯ್ನ್ ಆಗಿ ರಜತ್ ಅವರು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇರ್ತಾರೆ. ಆ ಒಂದು ನಾಮಿನೇಷನ್ಸಲ್ಲಿ ಮಧ್ಯ ಒಂದು ವರ್ಡ್ ಬರುತ್ತೆ. ಅಂದರೆ ಧ್ರುವಂತ್ ಅವ್ರು ಏನು ಮಾತಾಡಿದ್ರು 2 ವಾರ ಮುಂಚೆ, ಆ ಒಂದು ವರ್ಡ್ ಬರುತ್ತೆ ಅಂತಲೇ ಅನ್ಬೋದು, ಟೀಗಾಂಚಲಿ ಅಂತ. ಅವಾಗ ಅಶ್ವಿನಿ ಅವರು ಮಾತಾಡಿದವರು ರಘು ಮತ್ತು ನಾನು ಒಂದು ತೇವಲು ಅಂತ ಮಾತಾಡ್ತೀವಿ, ಅವಾಗ ಏನಕ್ಕೆ ಐಪ್ ಆದರು ಅಂತ ಆ ಒಂದು ಕ್ವಶನ್ನ ಕೇಳ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ಅದೇ ಥರ ನಾವೇನಾದರೂ ಅವರು ಆಪೋಸಿಟ್ ಬಂತು ಅಂತ ಅಂದರೆ ಅವ್ರ ಆಪೋಸಿಟ್ ಆಗಿ ಜಗಳ ಆಡೋದಕ್ಕೂ ಆಗೋದಿಲ್ಲ. ಏನಾದರೂ ಆಡಬೇಕು ಅಂತ ಅಂದರೆ ಅವರಿಂದ ಮನೆಯಿಂದ ಈಚೆ ಹೋದರೆ ಮಾತ್ರ. ಅದಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಈ ವಾರ ಅವರು ಬೆಟರ್ ಆಗಿ ಮನೆಯಿಂದ ಹೋಗಬೇಕು ಅಂತ ಅವರು ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಹೈಲೈಟ್ ಆಗಿದೆ ಏನಂತ ಅಂದರೆ, ಅವರು ವರ್ಡ್ ಯೂಸ್ ಮಾಡಿದ್ದು, ಅಶ್ವಿನಿ ಅವ್ರು ಏನು ವರ್ಡ್ನ ಯೂಸ್ ಮಾಡಿದ್ರು, ಮೇಯ್ನ್ ಆಗಿ ಆ ಒಂದು ವಿಷಯದಲ್ಲಿ ಬಂದಾಗ, ಟೀಗಾಂಚಲಿ ಅಂತ ಬಂದಾಗ ಯಾಕೆ ಮಾತಾಡಲಿಲ್ಲ, ರಘು ಅವ್ರ ವಿಷಯಕ್ಕೆ ಏನಕ್ಕೆ ಬಂತು ಅಂತ ಇಲ್ಲಿ ಹೈಲೈಟ್ ಆಗ್ತಿದೆ. ಅದನ್ನು ಕೂಡ ತಪ್ಪು ಅಂತಲೇ ಅಂದ್ಕೊಳ್ಬೋದು. ಇಲ್ಲಿ ಅಶ್ವಿನಿ ಅವರು ಮಾತಾಡುವಾಗ ನೀನು ಗಂಡ್ಸಲ್ವಾ ಅಂತ ಕೇಳಿದಾಗ ಮತ್ತು 3rd ಕ್ಲಾಸ್ ವರ್ಡ್ಗಳನ್ನ ಯೂಸ್ ಮಾಡ್ತೀಯಲ್ಲ, ಅದೆಲ್ಲನೂ ಕೂಡ ಮೇಯ್ನಾಗಿ ಬಳಸಬಾರ್ದಿತ್ತು. ಬೇರೆಯವ್ರಿಗೆಲ್ಲ ಹೇಳ್ತಾರೆ, ಅಂದರೆ ಅಡ್ವೈಸ್ ಮಾಡೋದಾಗಿರ್ಬೋದು, ಬೇರೆ ಈ ಥರ ನಡ್ಕೊಳ್ಬೇಡಿ ಅಂತ ಗಿಲ್ಲಿಯವ್ರಿಗೂ ಹೇಳಿರೋದಾಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ಸ್ಗೂ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಇವ್ರು ವರ್ಡ್ ಯೂಸ್ ಮಾಡಿದ್ದು ಕರೆಕ್ಟಾಗಿತ್ತಾ, ಅದನ್ನು ಕೂಡ ಪಾಯಿಂಟ್ ಔಟ್ ಮಾಡಬೇಕಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಅದೇ ಥರ ಇಲ್ಲಿ ಲಾಸ್ಟಲ್ಲಿ ಅವರು ನಾಮಿನೇಟ್ ಮಾಡುವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ ಅಲ್ಲ, ಅವಾಗ ಕಚ್ಚಡ ಅಂತ ಬೈತಾರೆ. ಅದನ್ನು ಕೂಡ ಬಟ್ ಅದರಲ್ಲೂ ಒಂದು ಸ್ವಲ್ಪ ವರ್ಡ್ ಮೇಲೆ ಲಿಗ ಇಟ್ಕೊಂಡು ಮಾತಾಡಿದ್ರೆ ಕರೆಕ್ಟಾಗಿ ಬರ್ತಿತ್ತು. ಬೇರೆಯವ್ರಿಗೆಲ್ಲ ಅಡ್ವೈಸ್ ಮಾಡೋರು ಇವಾಗ ಏನಕ್ಕೆ ಈ ಥರ ಮಾತಾಡಿದ್ರು ಅಂತಲೂ ಕೂಡ ಬರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ, ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು, ನಮಸ್ಕಾರ.